ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಅರೌಂಡ್ 10 ಓ ಕ್ಲಾಕಿಗೆ ಏನೇನು 15 ಮಿನಿಟ್ಸ್ ಇದೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಚೋಲೆ ಮತ್ತು ಪೂರಿನ ಮಾಡಿದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತೊಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಹೋಗಿ ಆ ರೆಸಿಪಿನ ನೋಡ್ಕೊಂಬನ್ನಿ. ಹಾಗೆ ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲರೂ ಕೇಳಿದ್ರಿ ಲಿಶು ನೆಕ್ ಚೈನ್ ತೋರಿಸಿ ನೀಟಾಗಿ. ಆ ವಿಡಿಯೋದಲ್ಲಿ ಸರಿಯಾಗಿ ತೋರಿಸಿಲ್ಲ, ಹಾಗೆ ಪ್ರೈಸ್ ಎಷ್ಟು ಅಂತ. ಹೋಗಿ ರೆಸಿಪಿನ ನೋಡ್ಕೊಂಬನ್ನಿ, ಮತ್ತೆ ಶೇರ್ ಮಾಡ್ತೀನಿ ಅದೆಷ್ಟಾಯಿತು, ಹಾಗೆ ಅದ್ರ ಡಿಸೈನು ಕೂಡ ಶೇರ್ ಮಾಡ್ತೀನಿ. ನಿನ್ನೆ ನೈಟೇ ಚೆನ್ನಾಗಿ ಸೋಪ್ ಮಾಡಿ ಇಟ್ಟಿದ್ದೆ. ನಾನು ಚೋಲೆ ಆ ಥರ ಏನಾದರೂ ಮಾಡಿದಾಗ ಬೆಳಗ್ಗೆ ಮತ್ತು ನೈಟ್ ಅಥವಾ ಮಧ್ಯಾಹ್ನಕ್ಕಾಗಂಗೆ ಅಂದರೆ 2 ಟೈಮ್ಸ್ ಆಗಂಗೆ ಮಾಡ್ಕೊತೀನಿ. ಲಿಶುಗೂ ಇಷ್ಟ ಆಗುತ್ತೆ, ಹಾಗೆ ಶರಣ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಹಾಗೆ ಚೋಲೆ ಸ್ವಲ್ಪ ಜಾಸ್ತಿನೇ ತೊಗೊಬೇಕು. ಅದನ್ನು ಬೇಯಿಸಿದ ಮೇಲೆ ಅದನ್ನು ಸ್ವಲ್ಪ ರುಬ್ಬಕ್ಕೆ ತೊಗೊಬೇಕು. ಸೊ ಹಾಗಾಗಿ ಅದಕ್ಕೆ ಎಲ್ಲ ರೀತಿಯ ಸ್ಪೈಸಸ್ನ ಹಾಕಿ ಒಂದು ಟೀ ಬ್ಯಾಗ್ನೂ ಕೂಡ ಹಾಕ್ತಾ ಇದ್ದೀನಿ. ಆಗ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಅಂತ. ಇನ್ನದು ಪ್ರೆಷರ್ ಕುಕ್ ಅಂದರೆ ಒಂದು 5 ವಿಜಿಲ್ಸ್ ತೊಗೊತೀನಿ. ಇನ್ನದು ವಿಜಿಲ್ ಆಗೋ ಅಷ್ಟರಲ್ಲಿ ಪೂರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿಗೆ ನಾನು 1:1 ರೇಷಿಯೋಲ್ಲಿ ಮೈದಾ ಮತ್ತು ಗೋಧಿನ ತೊಗೊಂಡಿದ್ದೀನಿ. ಬೇಕು ಅಂದರೆ ಬರೀ ಗೋಧಿನೂ ಕೂಡ ತೊಗೊಬೋದು. ಅದನ್ನು ಸ್ವಲ್ಪ ಗೋಧಿ ಅಂದರೆ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಅದನ್ನು ನೀಟಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪನೇ ಸಾಲ್ಟ್ ಹಾಕಿದ್ದಾನೆ ಅಷ್ಟೇ, ಇನ್ನೇನೂ ಹಾಕಿಲ್ಲ. ಇನ್ನು ಚೋಲೆ ಎಲ್ಲ ಕುಕ್ ಆದಮೇಲೆ ಒಂದು ಬಾಣಲಿಗೆ ಎಲ್ಲ ರೀತಿಯ ಸ್ಪೈಸಸ್, ಆಯಿಲ್, ಹಾಗೆ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಜಸ್ಟ್ 1 ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಚಿಲ್ಲಿನೂ ಹಾಕ್ಕೊಬೋದು. ನಾವು ನೆಕ್ಸ್ಟು ಖಾರದ ಪುಡಿನೂ ಕೂಡ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನೋಡಿ ಚಿಲ್ಲಿನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೊಮ್ಯಾಟೋನು ಕೂಡ ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿ ಫ್ಲೇವರ್ಗೂ ಕೂಡ ಚೆನ್ನಾಗಿರುತ್ತೆ ಅಂತ. ಇನ್ನು ಎಲ್ಲ ರೀತಿಯ ಮಸಾಲ ಪೌಡರ್ಸ್ನ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಎಲ್ಲ ನಿಮ್ಮ ಟೇಸ್ಟ್ ತಕ್ಕನಂಗೆ ಹಾಕ್ಕೊಬೋದು. ಇನ್ನು 2 ಸ್ಪೂನ್ ಆಗೋವಷ್ಟು ನಾನು ಚೋಲೆ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಚೋಲೆ ಮಸಾಲ ಮನೇಲೂ ಕೂಡ ನೀವು ಪ್ರಿಪೇರ್ ಮಾಡ್ಕೊಬೋದು. ನಾನು ನಾರ್ಮಲಾಗಿ ಎವರೆಸ್ಟ್ದು ಏನು ಸಿಗುತ್ತೆ ಚೋಲೆ ಮಸಾಲ ಅದನ್ನೇ ಯೂಸ್ ಮಾಡ್ತೀನಿ. ಇನ್ನು ಈ ಮಸಾಲ ಪೌಡರ್ ಎಲ್ಲ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ರಾ ಸ್ಮೆಲ್ ಅಥವಾ ಅದು ಒಂಚೂರು ಎಣ್ಣೆ ಬಿಡೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾನು ಏನು ನಾವು ಪ್ರೆಷರ್ ಕುಕ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀವಿ. ಇನ್ನೊಂದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರ್ತಿದೆ ಅನ್ಬೇಕಾದ್ರೆ ಸ್ವಲ್ಪ ಮುಂಚೆನೇ ತೆಗೆದಿಟ್ಕೊಂಡಿರೋ ಅಂಥದ್ದನ್ನ ಪೇಸ್ಟ್ ಮಾಡಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಹಾಗೆ ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ಇನ್ನು ಲಾಸ್ಟಿಗೆ ಕೊರಿಯಾಂಡರ್ ಹಾಕಿದ್ರೆ ಮುಗೀತು. ಇನ್ನು ಒಗ್ಗರಣೆಗೆ ನಾನು ಹೇಳೋದು ಮರ್ತ್ಬಿಟ್ಟೆ. ಸ್ಟಾರ್ಟಿಂಗಲ್ಲಿ ನಾನು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ರೀತಿಯ ಸ್ಪೈಸಸ್ ಜೊತೆ ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಅಥವಾ ಸಾಸಿವೆ ಏನೂ ಕೂಡ ಯೂಸ್ ಮಾಡಿಲ್ಲ. ಇನ್ನು ಲಿಶುಗೆ ಬಾಕ್ಸಿಗೆ ಪೂರಿನೇ ಹಾಕೋಣ ಅಂತ ಸ್ವಲ್ಪ ಶೇಪ್ ಕಟ್ಟರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಇದನ್ನು ಬರೀ ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ರೌಂಡ್ ಶೇಪನ್ನೇ ಲಿಶುಗೆ ಬೆಳಗ್ಗೆ ತಿಂಡಿಗೆ ತಿನ್ನಿಸ್ದೆ. ಪೂರಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಚೆನ್ನಾಗಿ ಉಬ್ಬಿತ್ತು. ಒಂದು ಸ್ವಲ್ಪ ಅಗ್ಲಗಿರೋ ಅಂಥ ಬಾಣಲಿನ ತೊಗೊಂಡು ಜಾಸ್ತಿ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಪೂರಿನ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ಇನ್ನು ಲಿಶು ಬಾಕ್ಸಿಗೆ ಪೂರಿ ಹಾಗೆ ಆ್ಯಪಲ್ನ ಪ್ಯಾಕ್ ಮಾಡಿದ್ದೆ. ಪ್ರೆಗ್ನೆನ್ಸಿ ಬಗ್ಗೆ ಕೇಳ್ತಾ ಇದ್ರಿ. ಪ್ರೆಗ್ನೆನ್ಸಿ ಆಸ್ ಆಫ್ ನಾವು ಯಾವುದೇ ಥರನೂ ಪ್ಲ್ಯಾನು ಕೂಡ ಇಲ್ಲ ನಮಗೆ ಇನ್ನೊಂದು ಮಗು ಬಗ್ಗೆ. ಬಿಕಾಸ್ ನಾವು ನಮ್ಮದೇ ಆದಂಥ ಸರ್ಟನ್ ಗೋಲ್ಸ್ನ ಇಟ್ಕೊಂಡಿದ್ದೀವಿ. ಅದೆಲ್ಲ ರೀಚ್ ಆದಮೇಲೆ ಇನ್ನೊಂದು ಮಗು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನನಗೆ PCODನ ಹೇಗೆ ಓವರ್ಕಮ್ ಮಾಡಿದ್ರಿ ನೀವು ಅಂತ ಕೇಳ್ತಾ ಇದ್ರು. ಸೊ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಇನ್ನೂ ನನ್ನ PCOD ಅಥವಾ PCOS ಅಂತ ಇವಾಗ ಏನಾಗಿದೆ ಅದನ್ನು ನಾನು ಇದುವರೆಗೂ ಓವರ್ಕಮ್ ಮಾಡೋದಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ಡಾಕ್ಟರ್ನ ಕೇಳಿದಾಗ PCOSಗೆ ಒಂದೇ ಸೊಲ್ಯೂಷನ್ ಅಂದರೆ ನೀವು ಮೆಡಿಕೇಷನ್ಸ್ ಬದಲು ನಿಮ್ಮ ಹೆಲ್ತ್ ಅಂದರೆ ಡಯಟ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ಮೋರ್ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಷ್ಟು ನಿಮ್ಮ ಸೈಕಲ್ ರೆಗ್ಯುಲರ್ ಆಗುತ್ತೆ. ಈಗ ನನಗೇನೆ ನಾನು ಈ ನಡುವೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಬಿಕಾಸ್ ನನ್ನ ರೆಗ್ಯುಲರ್ ಸೈಕಲ್ ಸರಿಗೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ನನ್ನ ವೆಯ್ಟ್ ಗೇನ್ ಕೂಡ ಜಾಸ್ತಿ ಆಗಿದೆ. ಮೋರ್ ದೆನ್ 4 kgs ನಾನು ವೆಯ್ಟ್ ಗೇನ್ ಆಗಿದ್ದೀನಿ.
ಇನ್ಫ್ಯಾಕ್ಟ್ ಇದೇನಕ್ಕೆ ವೆಯ್ಟ್ ಗೈನ್ ಆಗ್ತಾ ಇದ್ದೀನಿ ಅಂದಾಗೂ ಕೂಡ ಇದೇ ಪ್ರಾಬ್ಲಮ್, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾಗೆ ನಾನು ಪ್ರೆಗ್ನೆಂಟ್ ಹೇಗಾದೆ, PCOD, ನನಗೆ ಯಾವಾಗಿಂದ PCOD ಇದೆ ಅಂದರೆ ನನಗೆ ಇನ್ಫ್ಯಾಕ್ಟ್ ನಾನು ಕಾಲೇಜಿಗೆ ಹೋಗ್ತಿರ್ಬೇಕಾದ್ರಿಂದನೂ ನನಗೆ PCOD. ಆ್ಯಕ್ಚುಲಿ ಫಸ್ಟು ಇನಿಷಿಯಲಿ ಅದನ್ನು ಕರೀತಿದ್ದಿದ್ದೆ PCOD ಅಂತ, ಬಟ್ ಈಗ ಅದರಲ್ಲಿ ತುಂಬಾ ಸಿಂಡ್ರೋಮ್ಸ್ ಬಂದಿರೋದ್ರಿಂದ PCOS ಅಂತ ಕರೀತಿದ್ದಾರೆ. ಸೊ ನನಗೆ ಇನಿಷಿಯಲ್ ಸ್ಟೇಜಲ್ಲೇ PCOD ಅಂತಲೇ ಗೊತ್ತಾಗಿತ್ತು, ಬಟ್ ಆಗೂ ಕೂಡ ನನಗೆ ರೆಗ್ಯುಲರ್ ಸೈಕಲ್ ಇರಲಿಲ್ಲ. ಆಗ್ಲೂ ಅಷ್ಟೇ ನಾನು ಯಾವಾಗ ಒಂದು 2 ತಿಂಗಳಿಗೆ ಒಂದ್ಸರಿ, 3 ತಿಂಗಳಿಗೆ ಒಂದ್ಸರಿ ಆ ಥರನೇ ನನ್ನ ಸೈಕಲ್ ಆಗ್ತಾ ಇದ್ದಿದ್ದು. ಬಟ್ ನಾನು ಮದುವೆ ಆದಮೇಲೂ ಕೂಡ ನನ್ನ ಸೈಕಲ್ ಅದೇ ಥರನೇ ಇತ್ತು. ನಾವು ಮಗು ಪ್ಲ್ಯಾನ್ ಮಾಡಿಲ್ವಾ ಮದುವೆ ಆಗಿದ ತಕ್ಷಣ ಅಂದರೆ ಇಲ್ಲ, ನಾವು ಪ್ಲ್ಯಾನ್ ಮಾಡಲಿಲ್ಲ. ಬಿಕಾಸ್ ನಾವು ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡು ಆಮೇಲೆ ಮಗುನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಯಾವುದೇ ಥರ ಅವಾಗ ಮಗು ಬೇಕು ಅಂತ ಯಾವುದೇ ಥರ ಪ್ಲ್ಯಾನಿಂಗ್ ಇರಲಿಲ್ಲ. ನಾವು ಫಸ್ಟ್ ಮನೆ ಆಗಬೇಕು, ಆಮೇಲೆ ಮಗು ಬಗ್ಗೆ ಯೋಚನೆ ಮಾಡೋಣ ಅಂತ ಫಸ್ಟ್ ಅದನ್ನ ಪ್ಲ್ಯಾನ್ ಮಾಡೋದಕ್ಕೂ ಮುಂಚೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ. ಡಾಕ್ಟರ್ ಆಗ ಇಲ್ಲ, ನೀವು ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು, ನಾವು 2 years ಬೇಡ ಅಂದ್ರೂ ನೋ ಪ್ರಾಬ್ಲಮ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಥರ ಕೊಡ್ತಾರೆ. ದಟ್ ನಿಮಗೆ ರೆಗ್ಯುಲರ್ ಸೈಕಲ್ಲು ಕೂಡ ಕರೆಕ್ಟಾಗಿ ಆಗುತ್ತೆ ಅಂತ. ಮೇ ಬಿ 20 to 25 days ಟ್ಯಾಬ್ಲೆಟ್ ಏನೋ ಅದು. ಬಟ್ ನನಗೆ ಅದನ್ನು ತೊಗೊಂಡಾಗ ನನಗೆ ಜಾಸ್ತಿ ಟಯರ್ಡ್ನೆಸ್ ಅನಿಸ್ತಾ ಇತ್ತು, ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರ್ತಾರಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಕಂಪ್ಲೀಟಾಗಿ ತೊಗೊತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಯಾವಾಗಾದರೂ ಪೀರಿಯಡ್ಸ್ ಆಗಿಲ್ಲ ಅಂದಾಗ ಹೋಗಿ ತೋರಿಸೋದು ಡಾಕ್ಟರ್ಗೆ, ಪೀರಿಯಡ್ಸ್ ಆಗೋದಕ್ಕೆ ಅಂತಲೇ ಸರ್ಟನ್ ಮೆಡಿಸಿನ್ಸ್ನ ಕೊಡ್ತಾರೆ, ಅದನ್ನು ತೊಗೊಂಡು ಸುಮ್ಮನೆ ಹೋಗ್ಬಿಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾವು ಈ ಮನೆ ತೊಗೊಬೇಕಾದ್ರೂ ಕೂಡ ನಾನು 3 months ನಾನು ಪೀರಿಯಡ್ಸ್ ಆಗಿರಲಿಲ್ಲ. ಆಗ ನಂಗೆ ಗೊತ್ತಿತ್ತು, ಬಿಕಾಸ್ ಇದು ನಾನು ಮುಂಚೆಯಿಂದನೂ ನೋಡ್ಕೊಂಡು ಬಂದಿರೋದ್ರಿಂದ ಆಬ್ವಿಯಸ್ಲಿ ಯಾವುದೇ ಥರ ಪ್ರೆಗ್ನೆಂಟ್ ಆಗಿರಲಿ ಏನೂ ಅಲ್ಲ, ಇದು ನನಗೆ PCODಯಿಂದ ಇದು ಪೀರಿಯಡ್ಸ್ ಸ್ಕಿಪ್ ಆಗಿರೋದು ಅಂತ. ಸೊ ಹಾಗಾಗಿ ಒನ್ಸ್ ನಾವು ಈ ಮನೆಗೆಲ್ಲ ಕಂಪ್ಲೀಟಾಗಿ ಶಿಫ್ಟ್ ಆದಮೇಲೆ ಮೋಸ್ಟ್ ಪ್ರಾಬಬ್ಲಿ February 14th ಅನಿಸುತ್ತೆ, ನನಗೆ ಡೇಟ್ ಕೂಡ ನೆನಪಿದೆ ಬಿಕಾಸ್ ನಾವು ಅವತ್ತು ಈಚೆ ಹೋಗಿದ್ವಿ. ಅವತ್ತೇ ಹೋಗಿ ಎಲ್ಲ ಒಂದು ಕಡೆಯಿಂದ ನಾನು ಬ್ಲಡ್ ಟೆಸ್ಟ್ನ ಮಾಡಿಸಿದೆ. ಬಿಕಾಸ್ ನಮ್ಮದು ಗೋಲ್ ಇದ್ದಿದ್ದೇನು, ಈ ಮನೆ ಮಾಡ್ಕೊಬೇಕು, ಒಂದು ಸ್ವಂತ ಮನೆ ಅಂತ ಆಗಬೇಕು ಅಂತ. ನಮ್ಮ ಸ್ವಂತ ಮನೆ ಆಯಿತು, ಇನ್ನು ನಮಗಿನ್ನೇನು ಬೇರೆ ಥರ ಏನೂ ಇಲ್ಲ. ಈಗ ರೈಟ್ ಟೈಮ್ ಟು ಗೆಟ್ ಪ್ರೆಗ್ನೆಂಟ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು February 14th ನಾನು ಹೋಗಿ ಕಂಪ್ಲೀಟ್ ಬಾಡಿ ಬ್ಲಡ್ ಟೆಸ್ಟ್ ಮಾಡಿಸಿದೆ, PCODದು. ಹಾಗೆ ಇನ್ನೊಂದೇನು ಥೈರಾಯ್ಡ್ದೇ ಆಗಿರಲಿ ಅಥವಾ ಇಮೋಗ್ಲೋಬಿನೇ ಆಗಿರಲಿ ಎಲ್ಲದನ್ನು ಕೂಡ ಟೆಸ್ಟ್ ಮಾಡಿಸಿದೆ. ಆಗ ನನಗೆ ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಅಪೋಲೋ ಕ್ಲಿನಿಕ್ ಅಂತ ಇತ್ತು. ಸೊ ಅಲ್ಲಿನ ಡಾಕ್ಟರ್ನೇ ನಾನು ಕನ್ಸಲ್ಟ್ ಮಾಡಿದ್ದೆ. ಈಚೆ ಹೋಗಿ ನಾನು ಏನು ತೋರ್ಸಕ್ಕೆ ಹೋಗಲಿಲ್ಲ. ನನಗೆ 3 months ನನಗೆ ಪೀರಿಯಡ್ಸ್ ಆಗಿರಲಿಲ್ಲ ಅಲ್ವಾ, ಫಸ್ಟ್ ನಾನು ಪೀರಿಯಡ್ಸ್ ಆಗಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಮೆಡಿಕೇಶನ್ಸ್ನ ಕೊಟ್ಟರು. ಸೊ ಅದನ್ನು ತೊಗೊಂಡ್ಮೇಲೆ ಅವರು ನನ್ನ ಕೇಳಿದ್ರು, ನೀವೇನಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀರಾ ಮಗುಗೆ ಅಂತ. ನಾನು ಹೇಳಿದೆ ಹೌದು, ನಾವು ಪ್ಲ್ಯಾನ್ ಮಾಡ್ತೀವಿ ಅಂತ. ಆಗ ನಮಗೆ ಪ್ರೆಗ್ನೆಂಟ್ ಆದಮೇಲೆ ಕೊಡ್ತಾರೆ ಗೊತ್ತಾ, ಫೋಲಿಕ್ ಆ್ಯಸಿಡೇ ಆಗಿರಲಿ ಅಥವಾ ಒಂದು ಸ್ವಲ್ಪ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಿರಲಿ, ಅದನ್ನು ನನಗೆ ಕೊಟ್ಟರು. ಸೊ ಅದಷ್ಟು ಕೊಟ್ಟಮೇಲೆ ಒಂದು ಟ್ಯಾಬ್ಲೆಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡುವಂಥ ಟ್ಯಾಬ್ಲೆಟ್, ಅದರ ಹೆಸರು ಬಂದು ಸಸ್ಟೇನ್ ಏನೋ ಅಂತ ನನಗೂ ಸರಿಯಾಗಿ ನೆನಪಿಲ್ಲ, ಸಸ್ಟೇನ್ ಅಂತ ಅಷ್ಟೇ ನೆನಪಿರೋದು ನನಗೂ. ಆ ಟ್ಯಾಬ್ಲೆಟ್ನ ಕೊಟ್ಟರು. ನಾನು 1 month ಅಷ್ಟೇ, ಯಾವಾಗ ಪೀರಿಯಡ್ಸ್ ಆದೆ, ನಾನು ಮಾರ್ಚಲ್ಲೇನೋ ಪೀರಿಯಡ್ಸ್ ಆಗಿದ್ದು, ಮೋಸ್ಟ್ ಪ್ರಾಬಬ್ಲಿ ಮಾರ್ಚಲ್ಲೇನೋ ನಾನು ಪೀರಿಯಡ್ಸ್ ಆಗಿದ್ದು. ನನ್ನ ರೆಗ್ಯುಲರ್ ಸೈಕಲ್ ಸ್ಟಾರ್ಟ್ ಆಗೇ ಇಲ್ಲ. ಅವಾಗ ನನಗೆ ಡಾಕ್ಟರ್ ಹೇಳಿದ್ದಿದೆ, ಈ ಮೆಡಿಸನಿಂದ ನಿನಗೆ ಪ್ರೆಗ್ನೆಂಟ್ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ನಿನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು, ನಿನ್ನ ಡಯಟ್ ಚೆನ್ನಾಗಿರಬೇಕು, ನೀನು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಅವಾಗೇನು ನಾನು ಇಷ್ಟು ದಪ್ಪ ಇರಲಿಲ್ಲ, ಐ ವಾಸ್ ಅರೌಂಡ್ 52 ಏನೋ ಅವಾಗ. ಸೊ ಅವಾಗ್ಲೂ ನನಗೆ ಹೇಳಿದ್ದು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಅದೇ ಫಸ್ಟ್ ನಾನು ಹೋಗಿ ಮೀಟ್ ಮಾಡಿದ್ದು. ನೆಕ್ಸ್ಟ್ ಅದೇ ಮಂತಲ್ಲಿ ನನಗಿನ್ನ ಒಂದು ಯಾವಾಗ ಮಾರ್ಚ್ಗೇನೋ ನಾನು ಪೀರಿಯಡ್ಸ್ ಆದೆ, ಅರೌಂಡ್ ಮಾರ್ಚ್ ಹಂಗಾಗಿ ಆವಾಗ ನಾನು ನನ್ನ ಡಯೆಟೇ ಆಗಿರಲಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿನೇ ಆಗಿರಲಿ ವಾಕ್ ಮಾಡ್ತಾಯಿದ್ದೆ. ಎರಡು ಟೈಮ್ ಮಾಡ್ತಾಯಿದ್ದೆ, ಬೆಳಗ್ಗೆ ಒಂದ್ಸರಿ ಮಾಡ್ತಿದ್ದೆ, ಸಂಜೆ ಒಂದ್ಸರಿ ಮಾಡ್ತಾಯಿದ್ದೆ. ಕಂಪ್ಲೀಟಾಗಿ ಡಯೆಟ್ನ ಸ್ಟಾರ್ಟ್ ಮಾಡಿದೆ. ನನಗೆ ಅದು ವರ್ಕ್ ಆಯಿತು. ವಿತಿನ್ 1 monthಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ನನಗೆ ಅದೇ ಮಂತಲ್ಲಿ ಏಪ್ರಿಲಲ್ಲಿ ಐ ವಾಸ್ ಪ್ರೆಗ್ನೆಂಟ್.
ಏಪ್ರಿಲಲ್ಲಿ ಪ್ರೆಗ್ನೆಂಟ್ ಆಗಿದೆ. ನಾನು ಡಾಕ್ಟರ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನನಗೆ ಎರಡು ಸತಿ ಟೆಸ್ಟ್ ಮಾಡಿಸಿದ್ದಾರೆ. ಒಂದು ನಾರ್ಮಲ್ ನಾವು ಮೆಡಿಕಲ್ ಸ್ಟೋರಲ್ಲಿ ತೊಗೊತೀವಲ್ಲ ಅದನ್ನು 2 ಸತಿ ಟೆಸ್ಟ್ ಮಾಡಿದ್ದೀನಿ. ಮತ್ತು ಒಂದು ಬ್ಲಡ್ ಟೆಸ್ಟ್ HG ಅದೇನೋ ಬ್ಲಡ್ ಟೆಸ್ಟ್ ಒಂದು ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಿಕಾಸ್ ಅವಾಗೆಲ್ಲ ನೆನಪಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 4 to 5 years ಆಗಿರೋದ್ರಿಂದ ಅಷ್ಟಾಗಿ ನೆನಪಿಲ್ಲ. 3 ಸತಿ ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಅವರಿಗೆ ನಂಬಕ್ಕೆ ಆಗ್ತಾ ಇಲ್ಲ, ಬಿಕಾಸ್ PCOD ಮತ್ತು PCOS ಇರೋರು ಇಷ್ಟು ಬೇಗ ಕ್ಯಾರಿಂಗ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ. ಆಮೇಲೆ ಅವ್ರು ಡಾಕ್ಟರ್ ಹೇಳಿದ್ರು ನಿಮಗೆ PCOD ಅಂದರೆ ರೆಗ್ಯುಲರ್ ಸೈಕಲ್ದೇನೋ ಪ್ರಾಬ್ಲಮ್ ಇದೆ ಅಷ್ಟೇ. ಅದು ಸೊ ನಾನು 1 monthಲ್ಲೇ ನಾನು ಪ್ರೆಗ್ನೆಂಟ್ ಆದೆ. ಆಮೇಲೆ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಆಗಿರಲಿಲ್ಲ. ಲಿಶು ಹುಟ್ಟಿದ ಮೇಲೆ ಮತ್ತೆ ನನಗೆ ಪೀರಿಯಡ್ ಸೈಕಲ್ ಸ್ಟಾರ್ಟ್ ಆಗಿದ್ದು ಅವಳಿಗೊಂದು 9 months ಅಥವಾ 6 months ಇದ್ದಾಗೇನೋ ನನ್ನ ರೆಗ್ಯುಲರ್ ಸೈಕಲ್ ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಇವಾಗವರೆಗೂ ಒಂದು 3.5 yearsವರೆಗೂ ಅವಳಿಗೆ 3.54 4 ಆಗುತ್ತೆ. 3 years ಅವಳಿಗೆ 3 years ಆಗೋವರೆಗೂ ನನಗೆ ಸೈಕಲ್ ತುಂಬಾ ಕರೆಕ್ಟಾಗಿ ಹೋಗ್ತಾ ಇತ್ತು. ನಾನು IUD ಹಾಕಿಸ್ಕೊಂಡಿದ್ರು ನನಗೆ ರೆಗ್ಯುಲರ್ ಸೈಕಲ್ ಇತ್ತು. ಬಟ್ ಈಗ ಒಂದು 6 monthsಯಿಂದ ನನಗೆ ರೆಗ್ಯುಲರ್ ಸೈಕಲ್ ಇಲ್ಲ. ಏನಕ್ಕೆ ಹಿಂಗಾಗಿದೆ ಅಥವಾ ನಾನು ಡಾಕ್ಟರ್ನ ಕೇಳಿದಾಗ, ಅಂದರೆ ಡೆಲಿವರಿ ಆದಮೇಲೆ ನಾನು ಕೇಳಿದಾಗ ಈ ಥರ ನನಗೆ IUD ಹಾಕಿಸ್ಕೊಳಕ್ಕೆ ಹೋದಾಗ ಈ ಥರ ನನಗೆ PCOD ಅಥವಾ PCOS ಅಂತ ಏನು ಅಂತೀರ ಈಗ ಇದಿರೋದ್ರಿಂದ ನನಗೆ IUD ಹಾಕಿಸ್ಕೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ದಿದೆ, ನಿನಗೆ ಮಗು ಆಗಿದೆ ಅಂದರೆ ನೀನು PCOD PCOSನೆಲ್ಲ ದಾಟ್ ಬಂದ್ಬಿಟ್ಟಿದ್ಯಾ, ಇವ್ನ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅಂತಲೇ ಕೂಡ ಅವ್ರು ಹೇಳಿದ್ದು. ಬಟ್ ಈಗ ಒಂದು 6 monthsಯಿಂದ ನನಗೆ ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗಿದೆ, ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗಿದೆ. ಏನು ಮಾಡಬೇಕು ಅಂತಲೂ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ನನ್ನ ವೀಡಿಯೋಸು ಅಷ್ಟೇ ನೀವು ನೋಡ್ಬೋದು, 1 monthಯಿಂದ ನಾನು ಆನ್ ಆ್ಯಂಡ್ ಆಫ್ ಆಗೇನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ರೀತಿ ಈಗ ನಾನು ಮತ್ತೆ ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ, ಇನ್ಫ್ಯಾಕ್ಟ್ ನಾನು 1 monthಯಿಂದನೇ ನಾನು ಯೋಗ ಕೂಡ ಅದಕ್ಕೆ ಜಾಯ್ನ್ ಆಗಿದ್ದು. ಬಿಕಾಸ್ ನನಗೆ ಲಿಶು ಈ ಏಜಲ್ಲಿ ನಾನು ಹೋಗಬೇಕು ವಾಕಿಂಗ್ಗೆ ಅಂದಾಗ ಅವಳು ಮಲಗಿರ್ತಾಳೆ. ಅವಳು ಮಲಗಿದ್ದಾಗ ನಾನು ಬೆಳಗ್ಗೆನೇ ಹೋಗೋದಕ್ಕಾಗಲ್ಲ, ಬಿಕಾಸ್ ಎದ್ದು ಅಳ್ತಾಳೇನೋ ಅನ್ನೋದಕ್ಕೆ. ಸೊ ಹಾಗಾಗಿ ಇವಾಗ ಅಷ್ಟಾಗಿ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಂಡು ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಇದ್ದೀನಿ. ಎಲ್ಲರೂ ವೆಯ್ಟ್ ಗೇನ್ ಆಗಿರೋದಕ್ಕೆ ಪ್ರೆಗ್ನೆಂಟಾ ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಇಲ್ಲ, ನಾನು ಯಾವುದೇ ರೀತಿ ಪ್ರೆಗ್ನೆಂಟ್ ಅಲ್ಲ ಇವಾಗ. ಇನ್ಫ್ಯಾಕ್ಟ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇನ್ ಫ್ಯೂಚರಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಭಯ ಇದೆ. ನೆಕ್ಸ್ಟ್ ಒಂದಕ್ಕೇನೋ ಪ್ರಾಬ್ಲಮ್ ಆಗಲಿಲ್ಲ, ಲಿಶು ಹುಟ್ಟಬೇಕಾದ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ನನಗೆ. ಟಚ್ ವುಡ್, ಅಂದರೆ ಪ್ರೆಗ್ನೆಂಟ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಪ್ರೆಗ್ನೆಂಟ್ ಆದಮೇಲೆ ಅದರದ್ದೇ ಆದಂಥ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ನನಗೆ. ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿದರು, ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಸ್ವಲ್ಪ ಭಯ ಇದೆ. ಅಯ್ಯೋ, ಏನಾದರೂ ನೆಕ್ಸ್ಟ್ ಬೇಬಿ ಪ್ಲ್ಯಾನ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಲಿಲ್ಲ ಅಂದರೆ ಅವಾಗ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ನೋಡೋಣ ಅವಾಗ ಏನಾಗುತ್ತೆ ಅಂತ. ಸೊ ಆ್ಯಸ್ ಆಫ್ ನಾವು ಆ ಥರ ಏನೂ ಪ್ಲ್ಯಾನ್ ಇಲ್ಲ. ಇನ್ನು ಲಿಶು ಜ್ಯುವೆಲ್ರಿ ತೋರಿಸಿ ಅಂತಲೂ ಕೂಡ ಕೇಳಿದ್ರಿ, ನೆಕ್ ಚೈನ್. ಸೊ ಅದನ್ನು ತೋರಿಸ್ತೀನಿ. ತುಂಬ ಜನ ಕೇಳ್ತಾನೆ ಇದ್ರಿ, ಲಿಶು ನೆಕ್ ಚೈನ್ ತೋರಿಸಿ, ಅದರಲ್ಲಿ ನೀಟಾಗಿ ಡಿಸೈನ್ ಇಲ್ಲ, ಹಾಗೆ ಎಷ್ಟಾಯಿತು ಹೇಳಿ ಪ್ಲೀಸ್, ನಾವು ಮಕ್ಳಿಗೆ ತೊಗೊಬೇಕು ಅಂತ. ಸೊ ಇದು ಬಂದು ಲಿಶು ನೆಕ್ ಚೈನ್. ಕಾಣಿಸ್ತಿದೆ ಅನಿಸುತ್ತೆ, 1 ನಿಮಿಷ. ಕ್ವೀನ್ ಅಂತ ಇದೆ. ಇದು ಬಂದು ಒಂದು 3 ಏನೋ ಡೈಮಂಡ್ ಇದೆ. ಇದಕ್ಕೆ ಏನೋ ಹೆಸರಿದೆ ಅಪ್ಪ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದಕ್ಕೆ ಏನೋ ಹೆಸರು. ಆ್ಯಕ್ಚುಲಿ ಇದೆರಡಕ್ಕೇ ಜಾಸ್ತಿ ರೇಟ್ ಆಗಿರೋದು, ಬಿಕಾಸ್ ಇದು ಪ್ಯೂರ್ ಡೈಮಂಡ್ ಇದಿರೋದು. ನೀವು ಇದನ್ನು ರಿಟರ್ನ್ ಮಾಡಿದ್ರು ಅವರಿಗೆ, ಇವಾಗ ತೊಗೊಂಡಿದ್ದೀರಾ ಬಟ್ ಆಮೇಲೆ ಇಷ್ಟ ಆಗಲ್ಲ, ನೀವು ರಿಟರ್ನ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೂ ಕೂಡ ಅದನ್ನು ಆರಾಮಾಗಿ ರಿಟರ್ನ್ ಮಾಡಿದ್ರೆ ಆ ಪ್ರೈಸ್ ಎಷ್ಟಿದೆ, ಅವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಷ್ಟು ನಿಮಗೆ ಕೊಡ್ತಾರೆ ವಾಪಸ್ಸು. ಸೊ ಅದಕ್ಕೋಸ್ಕರ ನಾವು ಕೂಡ ಕ್ಯಾರೆಟ್ ಲೈನಲ್ಲಿ ಪ್ರಿಫರ್ ಮಾಡ್ತೀನಿ. ಬಿಕಾಸ್ 2 ಆಲ್ರೆಡಿ ನಾನು ತೊಗೊಂಡು ಮತ್ತೆ ರಿಟರ್ನ್ ಮಾಡಿದ್ದೀನಿ ಅಂತಲೂ ಕೂಡ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲೇ. ಸೊ ಇದು ಈ ಥರ ಇದೆ. ಇದ್ರ ಗ್ರಾಮ್ ಎಷ್ಟಿದೆ ಅಂದರೆ ನೋಡ್ಬೋದು, ಇಲ್ಲಿ ಈ ಥರ ಇದೆ. ಇಲ್ಲೊಂದು ಕ್ರೌನ್ ಥರ ಇದೆ. ಸೊ ಇದ್ರ ಗ್ರಾಮ್ ಬಂದು 3 something ಏನೋ ಇದೆ, 3 grams something ಏನೋ ಇದೆ. ಇದಕ್ಕೆ ಕಾಸ್ಟ್ ಬಂದು 28,000 29,000 ಇದಕ್ಕಾಯಿತು. ಸೊ ಇದಿಷ್ಟು ಲಿಶು ಜ್ಯುವೆಲ್ರಿ ಬಗ್ಗೆ. ಲಿಶುಗೆ ಒಂಚೂರು ಉದ್ದ ಆಯಿತು, ನನಗೆ ಇಲ್ಲಿಗೆ ಬರುತ್ತೆ. ಬಟ್ ಲಿಶುಗೆ ಸ್ವಲ್ಪ ಉದ್ದ ಆಯಿತು. ನಾವು ಮುಂಚೆ ತೊಗೊಂಡಿದ್ದು
13 ಇಂಚ್ ಏನೋ ತೊಗೊಂಡಿದ್ವಿ. ಬಟ್ ಈಗ ಇದಿರೋದು 14 ಇಂಚೋ ಅಥವಾ 15 ಇಂಚೋ ಇದಿರೋದು. ಬಟ್ ಒಂದೊಂದು ಸ್ವಲ್ಪ ದಿವಸ ಹೋದ್ರೂ ಹಾಕ್ಕೊಬೋದು. ಇವಾಗ ಹೆಂಗೂ ರೆಗ್ಯುಲರ್ ಆಗಿ ಹಾಕಂಗಿಲ್ಲ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡ್ವಿ. ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು, ಮನೆಗೆ ಡೆಲಿವರಿನೂ ಕೂಡ ಮಾಡ್ತಾರೆ. ಅವರೇ ಬಂದು ಸರ್ಟನ್ ಯಾವುದೆಲ್ಲ ನೀವು ಸೆಲೆಕ್ಟ್ ಮಾಡ್ತೀರಾ ಅದನ್ನೆಲ್ಲ ತಂದು ಮನೆಯಲ್ಲೇ ಅವ್ರು ತೋರಿಸಿ ಮತ್ತು ಅವರು ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಹೋಮ್ ಡೆಲಿವರಿ ಈ ಥರನೂ ಕೂಡ ಮಾಡ್ತಾರೆ. ಇಲ್ಲ ನೀವು ನಿಯರ್ ಬೈ ಶಾಪ್ಸ್ಗೂ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ಕ್ಯಾರೆಟ್ ಲೈನ್ದು. ಎಕ್ಸ್ಪೀರಿಯನ್ಸ್ ವೈಸ್ ನಮಗೆ ಇದುವರೆಗೂ ಇದು ನಮ್ಮ 3rd ಪರ್ಚೇಸ್ ಕ್ಯಾರೆಟ್ ಲೈನಲ್ಲಿ. ಸೊ ಒಳ್ಳೆಯದೇ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಒಂಚೂರಾದರೂ ಹೆಲ್ಪ್ಫುಲ್ ಆಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.